ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ಹೋರಾಟವನ್ನು ನಡೆಸ್ತಾ ಇರತಕ್ಕಂಥದ್ದು ಅನುದಾನಕ್ಕೋಸ್ಕರ. ಈ ಹೋರಾಟವನ್ನು ಯಶಸ್ವಿಗೊಳಿಸಲೇಬೇಕು ಅಂತ ಕಸರತ್ತನ್ನು ನಡೆಸ್ತಾ ಇದೆ ಕಾಂಗ್ರೆಸ್. ನಾಳಿನ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಲೇಬೇಕು ಅಂತ ಕಸರತ್ತು. ಸೊ ದೆಹಲಿಯಲ್ಲಿ ಸಂಸದರ ಕೌಂಟರ್ ಕೊಟ್ಟರೆ ರಾಜ್ಯದಲ್ಲೂ ಕೌಂಟರ್ ಕೊಡೋದಕ್ಕೆ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಕಾಂಗ್ರೆಸ್ ದೆಹಲಿ ಪ್ರತಿಭಟನೆಯನ್ನು ಗಮನವನ್ನು ಬೇರೆಡೆ ಸೆಳೆಯೋದಕ್ಕೆ ಬಿಜೆಪಿ ಪ್ಲಾನ್. ದೆಹಲಿಯಲ್ಲಿ ಪ್ರತಿಭಟನೆಗೆ ಬಿಜೆಪಿ ಸಂಸದರು ನಿರ್ಧಾರ ಮಾಡಿದ್ದಾರೆ. ಹಾಗಾದಲ್ಲಿ ಬಿಜೆಪಿಗೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಕೌಂಟರ್ ಕೊಡುತ್ತಂತೆ. ಕಾರ್ಯಕರ್ತರ ಮೂಲಕ ವಿಧಾನಸೌಧ ಚಲೋಗೆ ಕೈ ಲೆಕ್ಕಾಚಾರ. ಅಂದರೆ ನೀವು ಡೆಲ್ಲಿನಲ್ಲಿ ಮಾಡಿದ್ರೆ ನಾವು ಮಾಡ್ತೀವಿ, ನೀವು ಬೆಂಗಳೂರಿನಲ್ಲಿ ಮಾಡಿದ್ರೆ ನಾವು ಮಾಡ್ತೀವಿ ಅಷ್ಟೇ. ಕಾಂಗ್ರೆಸ್ನವ್ರು ಮಾಡಿದ್ರೆ ಬಿ ಜೆ ಪಿಯವರು ಮಾಡ್ತೀವಿ, ಬಿ ಜೆ ಪಿಯವರು ಮಾಡಿದ್ರೆ ಕಾಂಗ್ರೆಸ್ನವ್ರು ಬೆಂಗಳೂರಿನಲ್ಲಿ ಮಾಡ್ತೀವಿ. ಇದೊಂಥರ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ನೋಡೋಣ. ನೀವು ಪ್ರೊಟೆಸ್ಟ್ ಮಾಡಿ. ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಪ್ರೊಟೆಸ್ಟ್ ಮಾಡಿದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಬಿ ಜೆ ಪಿ ಸಂಸದರು ಪ್ರೊಟೆಸ್ಟ್ ಮಾಡ್ತಾರಂತೆ. ಬಿ ಜೆ ಪಿ ಸಂಸದರು ಡೆಲ್ಲಿನಲ್ಲಿ ಪ್ರೊಟೆಸ್ಟ್ ಮಾಡಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಬೆಂಗಳೂರಿನಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತಹ ಕೆಲಸ. ಒಟ್ಟಾರೆ ನೀವು ಮಾಡಿ ನಾವು ಮಾಡ್ತೀವಿ, ಯಾವುದು ಸರಿ ಇರುತ್ತೆ ಯಾವುದು ಜನರಿಗೆ ಮುಟ್ಟುತ್ತೆ ಅದನ್ನು ಕಾದು ನೋಡೋಣ ಅಂತಕ್ಕಂಥ ಲೆಕ್ಕಾಚಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಪ್ರತಿಭಟನೆಗಳೇ ಹಾಗೆ ಸಾಮಾನ್ಯವಾಗಿ ನೀವು ಮಾಡಿದ್ರೆ ನಾವು ಮಾಡ್ತೀವಿ ಅಂತ. ಹಾಗಾಗಿ ನಾಳೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಕೌಂಟರ್ ರೀಕೌಂಟರ್ ಯಾವ ರೀತಿ ಆಗ್ಬೋದು, ಏನು ಪ್ಲ್ಯಾನ್ ಇದೆ ಅಂತ? ಅರವಿಂದ್, ಹೌದು, ನಾಳೆ ದೆಹಲಿಯಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಶಾಸಕರು ಸಂಸದರು ಎಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾರೆ. ಅದಕ್ಕೆ ಕೌಂಟರ್ ಆಗಿ ಬಿಜೆಪಿಯ ಶಾಸಕರು ವಿಧಾನಸೌಧದಲ್ಲಿ ನಾಳೆ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆಯನ್ನ ಮಾಡ್ತಾರೆ. ಒಂದ್ ವೇಳೆ ಏನಾದರೂ ಕಾಂಗ್ರೆಸ್ಗೆ ಕೌಂಟರ್ ಆಗಿ ದೆಹಲಿಯಲ್ಲಿ ಬಿಜೆಪಿಯ ಸಂಸದರು ಪ್ರತಿಭಟನೆ ಮಾಡಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಬೆಂಗಳೂರಿನಲ್ಲಿ ವಿಧಾನಸೌಧ ಚಲೋ ಮಾಡಲಿಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಕೇಂದ್ರ ಸರ್ಕಾರದ ನಿಲುವನ್ನ ವಿರೋಧಿಸಿ, ಕೇಂದ್ರ ಸರ್ಕಾರ ಮಾಡ್ತಿರುವಂತಹ ಅನ್ಯಾಯವನ್ನು ವಿರೋಧಿಸಿ, ಅನುದಾನವನ್ನ ಕಡಿತ ಮಾಡ್ತಿರುವಂತಹ ವಿರೋಧಿಸಿ ಕಾರ್ಯಕರ್ತರು ವಿಧಾನಸೌಧ ಚಲವನ್ನ ಮಾಡಲಿಕ್ಕೆ ಆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಇದು ಬಿಜೆಪಿಯ ಪ್ರತಿಭಟನೆಯ ಪ್ಲಾನ್ಗೆ ಪ್ರತಿತಂತ್ರ ರೂಪಿಸುವಂತಹ ಪ್ಲಾನ್. ಅಲ್ಲಿ ಅವ್ರು ಮಾಡಿದ್ರೆ ಇಲ್ಲಿ ನಾವು ಮಾಡ್ತೀವಿ ಅಂತ. ಒಂದ್ ವೇಳೆ ಸಂಸದರು ಅಲ್ಲಿ ಮಾಡಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ವಿಧಾನಸೌಧ ಚಲೋ ಮಾಡೋ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವಂತಹ ಲೆಕ್ಕಾಚಾರಗಳನ್ನ ಮಾಡ್ಕೊಂಡಿದೆ. ನೀವು ಹೇಳಿದಾಗೆ ಹೌದು, ಟಿಟ್ ಫಾರ್ ಟ್ಯಾಟ್ ಅನ್ನುವ ರೀತಿ ನೀವು ಪ್ರತಿಭಟನೆ ಮಾಡಿದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ, ನಾವು ಪ್ರತಿಭಟನೆ ಮಾಡಿದ್ರೆ ನೀವು ಪ್ರತಿಭಟನೆ ಮಾಡಬೇಕು. ಈ ರೀತಿಯಾದಂತಹ ಲೆಕ್ಕಾಚಾರದಲ್ಲಿ ಎಲ್ಲವೂ ಕೂಡ ಒಂದೇ ಅಜೆಂಡಾ. ಮುಂದಿನ ಲೋಕಸಭೆ ಚುನಾವಣೆಯ ದೃಷ್ಟಿಯಿಂದ ಎಲ್ಲವೂ ಕೂಡ ಅನಿವಾರ್ಯತೆ ಇರೋದ್ರಿಂದ ಬಿಜೆಪಿ ಮತ್ತೆ ಕಾಂಗ್ರೆಸ್ ಪ್ರತಿಭಟನೆ ಹಾದಿಯನ್ನು ತಿಳ್ಕೊಂಡಿದೆ. ಅಂತಿಮವಾಗಿ ಇದಕ್ಕೆ ಜನರು ಇದಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾರೆ ಅನ್ನುವಂಥದ್ದು ಕಾಲವೇ ನಿರ್ಧರಿಸಬೇಕಾಗತ್ತೆ. ಅರವಿಂದ್. ಓಕೆ ಶ್ರೀನಿವಾಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಸೊ ಕಾಂಗ್ರೆಸ್ ಮತ್ತು ಬಿಜೆಪಿ, ಇದು ಬಿಜೆಪಿ ಗೌರ್ನಮೆಂಟ್ ರಾಜ್ಯದಲ್ಲಿದ್ದಾಗ ಕಾಂಗ್ರೆಸ್ನವರು ಇದೇ ರೀತಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಈಗ ಕಾಂಗ್ರೆಸ್ನವರೇ ಅಧಿಕಾರದಲ್ಲಿದ್ದಾರೆ, ಸರ್ಕಾರವೇ ಹೋಗಿ ದೆಹಲಿಯಲ್ಲಿ ಪ್ರತಿಭಟನೆಗೆ ಕೂರ್ತಾ ಇರ್ತಕ್ಕಂಥದ್ದು ಇದೇ ಮೊದಲಿರಬೇಕೇನಪ್ಪ ನನ್ನ ಪ್ರಕಾರ. ಅನುದಾನಕ್ಕೋಸ್ಕರ ಇಲ್ಲಿ ಅನುದಾನ ಕೊಟ್ಟಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನವರಿಗೆ ಒಂದು ಅಸ್ತ್ರ ಚುನಾವಣೆಗೂ ಮೊದಲು ಸಿಕ್ಕಿರ್ತಕ್ಕಂಥದ್ದು, ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು ಅಂತಕ್ಕಂಥ ಲೆಕ್ಕಾಚಾರ. ಅದಕ್ಕೋಸ್ಕರನೇ ನಿನ್ನೆ ಸುದ್ದಿಗೋಷ್ಠಿ 1.5 ಗಂಟೆ ಸಿದ್ದರಾಮಯ್ಯನವರು ಇಷ್ಟೆಲ್ಲ ಆರೋಪಗಳನ್ನ ಮಾಡಿದ್ದು. ಹೀಗಾಗಿ ಇವಾಗ ಬಿ ಜೆ ಪಿ ವತಿಯಿಂದ ಅಥವಾ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೇ ಏನಾದರೂ ಒಂದಷ್ಟು ನಾವು ಆ ರೀತಿ ಅನ್ಯಾಯ ಮಾಡಿಲ್ಲ ಅನ್ನೋದಕ್ಕೆ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾರಾ ನೋಡೋಣ. ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒತ್ತಾಯ ರಾಜ್ಯ ಬಿ ಜೆ ಪಿ ನಾಯಕರದ್ದು. ನೀವು ಕೊಟ್ಟಿದ್ದೀರಾ ತಾನೇ, ಕೊಟ್ಟಿರೋದನ್ನು ಹೇಳಿ ಅಂತ. ಸಿದ್ದರಾಮಯ್ಯನವರು ಹೇಳಿದ್ದೆಲ್ಲ ಸುದ್ದಿಗೋಷ್ಠಿಯಲ್ಲಿ ಅಂಕಿಅಂಶಗಳು ಪರ್ಫೆಕ್ಟ್ ಆಗಿದೆ ಅಂತಲೂ ಅಲ್ಲ. ಬೇರೆ ಬೇರೆ ಕಾರಣಗಳಿರ್ಬೋದು, ಬೇರೆ ಬೇರೆ ರೂಪದಲ್ಲಿ ದುಡ್ಡನ್ನು ತಂದಿರ್ಬೋದು, ಬೇರೆ ಬೇರೆ ರೂಪದಲ್ಲಿ ದುಡ್ಡು ಬಂದಿರ್ಬೋದು, ಅದನ್ನು ಹೇಳಿ ಅಂತ.